ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫ್ರೈಡ್ ಇಡ್ಲಿ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ಚಟ್ನಿ ಜೊತೆಲಿ ತಿನ್ಬೋದು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡಿರೋ ಇಡ್ಲಿ ಇರುತ್ತಲ್ವ, ಅದನ್ನು ನಾವು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡಬೇಕು. ಆಗಲೇ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡೋದು ತೋರಿಸ್ತೀನಿ. ಈ ಥರ ಕಲರ್ ಬರೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ರೆಗ್ಯುಲರ್ ಫ್ರೈಗಿಂತನೂ. ಸ್ವಲ್ಪ ಪೇಷನ್ಸ್ ಆಗಿರಬೇಕು. ನಾನು ಇಲ್ಲಿ ಫ್ರೈ ಮಾಡೋಕ್ಕಾಗಿ ಆ ಕಡೆ ಪಾತ್ರೆ ತೊಳೆದ್ಬಿಟ್ಟೆ. ಸೊ ಅದರಿಂದ ಆ ಥರ ಏನೋ ಡಬಲ್ ಕೆಲಸ ಮಾಡ್ಕೋಬೋದು. ಬಟ್ ಒಂದು ಕಣ್ಣು ಎಣ್ಣೆ ಮೇಲೆ ಇಟ್ಟಿರಬೇಕು. ಫ್ರೈಡ್ ಇಡ್ಲಿ ಮಾಡಿದ್ದಾಯಿತು. ಚಟ್ನಿ ಜೊತೆಲಿ ತಿನ್ಬೋದು. ಯಾವ ಚಟ್ನಿಯಾದ್ರೂ ಪರವಾಗಿಲ್ಲ. ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಮಿಂಟ್ ಚಟ್ನಿ, ಇಲ್ಲ ಅಂತ ಹೇಳಿದ್ರೆ ಪೀನಟ್ ಚಟ್ನಿ, ಯಾವುದೇ ಚಟ್ನಿ ಆದರೂ ಅದ್ರ ಜೊತೆಲಿ ತಿನ್ಬೋದು. ನೀವು ಮಾಡ್ಕೊಂಡು ತಿನ್ನಿ. ಮಕ್ಳಿಗೂ ಎಂಜಾಯ್ ಮಾಡಿಸ್ಬೋದು. ಅವರು ಇಷ್ಟಪಡ್ತಾರೆ. ಯಾವುದು ವೇಸ್ಟ್ ಆಗೋಲ್ಲ. ನೀವು ಮಾಡ್ಕೊಂಡು ತಿಂದರೆ ಒಂದು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಥರ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ.